ಎಲ್ಲರಿಗೂ ನಮಸ್ಕಾರ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಾಗೆ ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಈ ಎಲ್ಲ ಪ್ರಶ್ನೆಗಳು ಕರ್ನಾಟಕ ಸರ್ಕಾರ ನಡೆಸುವಂತಹ TET, JPSTR, PSTR ಮತ್ತು HSTR ಹಾಗೂ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತ ಆಗ್ತವಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಬೇಕು. ಸಮಯವನ್ನು ವ್ಯರ್ಥ ಮಾಡದೆ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ನಮ್ಮ ದೇಹವು ಯಾವ pH ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ? ನೋಡ್ರಿ, ನಮ್ಮ ದೇಹ ಯಾವ pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ಸ್ ನೋಡ್ರಿ, 6.0 ಇಂದ 7.0. ಆಪ್ಷನ್ ಬಿ ನೋಡ್ರಿ, 7.0 ದಿಂದ 7.8. ಆಪ್ಷನ್ ಸಿ 7.8 ರಿಂದ 8.5. ಆಪ್ಷನ್ ಡಿ 6.5 ರಿಂದ 7.5. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡ್ರಿ, 7.0 ಇಂದ 7.8. ನೋಡ್ರಿ, 7 ನಿಂದ 7.8 ವರೆಗೂ ನಮ್ಮ ದೇಹದ pH ಅಂತಕ್ಕಂಥದ್ದು ಇರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ಅದನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ಮಳೆ ನೀರಿನ ಒಂದು pH 5.6ಕ್ಕಿಂತ ಕಡಿಮೆಯಾದಾಗ ಅದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಶುದ್ಧ ಮಳೆ, ಆಪ್ಷನ್ ಬಿ ಆಮ್ಲ ಮಳೆ, ಆಪ್ಷನ್ ಸಿ ಪ್ರತ್ಯಾಮ್ಲ ಮಳೆ, ಆಪ್ಷನ್ ಡಿ ಕ್ಷಾರೀಯ ಮಳೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಯಾವ್ದು ಸರಿಯಾದ ಉತ್ತರ ಆಗತ್ತಪ್ಪ ಅಂತಂದ್ರೆ ನೋಡ್ರಿ, ಆಪ್ಷನ್ ಬಿ ಆಮ್ಲ ಮಳೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೋಡ್ರಿ, ಮಳೆ ನೀರಿನ pH 5.6ಕ್ಕಿಂತ ಕಡಿಮೆಯಾದಾಗ ಅದನ್ನ ನಾವೇಂತ ಕರಿತೀವಿ? ಆಮ್ಲ ಮಳೆ ಅಂತ ಕರಿತೀವಿ. ಯಾವಾಗಲೂ ಮಳೆಯಾದಾಗ ಅದರ pH 5.6ಕ್ಕಿಂತ ಜಾಸ್ತಿ ಇರಬೇಕು, ಅಂದ್ರೆ ಅದು ಯೋಗ್ಯವಾದಂತ ಮಳೆ. ಮುಂದಿನ ಪ್ರಶ್ನೆ, ಶುಕ್ರ ಗ್ರಹದ ವಾತಾವರಣವು ಯಾವ ಆಮ್ಲದ ದಟ್ಟವಾದ ಮೋಡಗಳಿಂದ ಕೂಡಿದೆ? ನೋಡ್ರಿ, ಶುಕ್ರ ಗ್ರಹದ ವಾತಾವರಣ ಯಾವ ಆಮ್ಲದ ದಟ್ಟವಾದ ಮೋಡಗಳಿಂದ ಕೂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ನೈಟ್ರಿಕ್ ಆಮ್ಲ, ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಸಿ ಸಲ್ಫೂರಿಕ್ ಆಮ್ಲ, ಆಪ್ಷನ್ ಡಿ ಕಾರ್ಬೋನಿಕ್ ಆಮ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನೋಡ್ರಿ, ಆಪ್ಷನ್ ಸಿ ಸಲ್ಫೂರಿಕ್ ಆಮ್ಲ ಅಂತಕ್ಕಂಥದ್ದ ಸರಿಯಾದ ಉತ್ತರ. ಈ ಸಲ್ಫೂರಿಕ್ ಆಮ್ಲ ಶುಕ್ರ ಗ್ರಹದ ವಾತಾವರಣದಲ್ಲಿ ದಟ್ಟವಾದ ಮೋಡಗಳಿಂದ ಕೂಡಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಏನು ನಿರ್ದಿಷ್ಟ ವ್ಯಾಪ್ತಿಯಲ್ಲಿರಬೇಕು? ನೋಡ್ರಿ, ಈ ಒಂದು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಯಾವುದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿರಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ ಎ ತಾಪಮಾನ, ಆಪ್ಷನ್ ಬಿ ತೇವಾಂಶ, ಆಪ್ಷನ್ ಸಿ pH, ಆಪ್ಷನ್ ಡಿ ಸೂರ್ಯನ ಬೆಳಕು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ pH ಅಂತಕ್ಕಂಥದ್ದು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಇರಬೇಕು. pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಣ್ಣಿನ pH ಅನ್ನ ಪರೀಕ್ಷಿಸಲು ಎಷ್ಟು ಗ್ರಾಂ ಮಣ್ಣನ್ನ ಬಳಸಲು ಸೂಚಿಸಲಾಗಿದೆ?
ನೋಡ್ರಿ, ನಾವು ಮಣ್ಣಿನ ಒಂದು ಪಿ ಎಚ್ ಅನ್ನ ಪರೀಕ್ಷೆ ಮಾಡಲು ಎಷ್ಟು ಗ್ರಾಮ್ ಮಣ್ಣನ್ನ ಬಳಸಬೇಕು? ಈ ಪ್ರಶ್ನೆಗೆ ನೋಡ್ರಿ ಆಪ್ಷನ್ಸ್ ನೋಡ್ರಿ, 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, ಆಪ್ಷನ್ ಡಿ 4 ಗ್ರಾಮ್. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗತ್ತಪ್ಪ ಅಂದ್ರೆ ಆಪ್ಷನ್ ಬಿ 2 ಗ್ರಾಮ್. ನೋಡ್ರಿ, ಮಣ್ಣಿನ ಪಿ ಎಚ್ ಅನ್ನ ಪರೀಕ್ಷಿಸಲು 2 ಗ್ರಾಮ್ ಮಣ್ಣನ್ನು ನಾವು ಇಲ್ಲಿ ಬಳಸಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಮ್ಮ ಜಠರವು ಆಹಾರ ಜೀರ್ಣಿಸಲು ಸಹಾಯ ಮಾಡುವ ಯಾವ ಆಮ್ಲವನ್ನ ಉತ್ಪಾದಿಸುತ್ತದೆ? ನೋಡ್ರಿ, ನಮ್ಮ ಜಠರವು ಆಹಾರವನ್ನ ಜೀರ್ಣಿಸಲು ಸಹಾಯ ಮಾಡುವಂತಹ ಆಮ್ಲವನ್ನ ಬಿಡುಗಡೆ ಮಾಡ್ತದೆ, ಉತ್ಪಾದಿಸುತ್ತದೆ. ಹಾಗಾದ್ರೆ ಆ ಆಮ್ಲ ಯಾವುದು? ಆಪ್ಷನ್ ಎ ನೋಡ್ರಿ ಸಲ್ಫೂರಿಕ್ ಆಮ್ಲ, ಆಪ್ಷನ್ ಬಿ ನೈಟ್ರಿಕ್ ಆಮ್ಲ, ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಅಸಿಟಿಕ್ ಆಮ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ. ನೋಡ್ರಿ, ನಮ್ಮ ಜಠರವು ಆಹಾರವನ್ನ ಜೀರ್ಣಿಸಲು ಸಹಾಯ ಮಾಡುವಂತಹ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಉತ್ಪಾದಿಸುತ್ತದೆ. ಪ್ರಶ್ನೆಯನ್ನ ಹಿಂಗೂ ಕೇಳಬಹುದು, ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಯಾವ ಒಂದ ಗ್ರಂಥಿ ಉತ್ಪಾದಿಸುತ್ತದೆ ಅಂತ ಕೇಳ್ಬೋದು. ಅದಕ್ಕೆ ಜಠರ ಅಂತ ನಾವಿಲ್ಲಿ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಜೀರ್ಣತೆಯ ಸಂದರ್ಭದಲ್ಲಿ ಜಠರವು ಅಧಿಕ ಆಮ್ಲವನ್ನ ಉತ್ಪಾದಿಸಿದಾಗ ನೋವು ಮತ್ತು ಉರಿಯಿಂದ ಮುಕ್ತಿ ಪಡೆಯಲು ಬಳಸುವ ಪ್ರತ್ಯಾಮ್ಲಗಳನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ನಮ್ಮ ದೇಹದಲ್ಲಿ ನಾವು ತಿಂದಂತ ಆಹಾರ ಅಜೀರ್ಣತೆ ಆದಾಗ ಜಠರವು ಅಧಿಕ ಆಮ್ಲವನ್ನ ಉತ್ಪಾದಿಸಿದಾಗ ನೋವು ಮತ್ತು ಉರಿಯಿಂದ ಮುಕ್ತಿ ಪಡೆಯಲು ಬಳಸುವ ಆಮ್ಲಗಳನ್ನು ನಾವೇನಂತ ಕರಿತೀವಿ ಇಲ್ಲಿ? ಆಪ್ಷನ್ ಎ ನೋಡ್ರಿ ಆಂಟಿಬಯೋಟಿಕ್, ಆಪ್ಷನ್ ಬಿ ಆಂಟಿ ಫಂಗಲ್, ಆಪ್ಷನ್ ಸಿ ಆಮ್ಲಶಾಮಕ ಅಥವಾ ಅಂಟಾಸಿಡ್, ಆಪ್ಷನ್ ಡಿ ನೋವು ನಿವಾರಕ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲ ಶಾಮಕ, ಆಂಟಾಸಿಡ್ ಅಂತ ಏನ್ ಕರಿತೀವಿ, ಆಮ್ಲ ಶಾಮಕಗಳ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಆಮ್ಲ ಶಾಮಕವಾಗಿ ಬಳಸುವ ಸೌಮ್ಯ ಪ್ರತ್ಯಾಮ್ಲ ಯಾವುದು? ನೋಡ್ರಿ, ಆಮ್ಲ ಶಾಮಕವಾಗಿ ಯಾವ ಒಂದ ಪ್ರತ್ಯಾಮ್ಲವನ್ನು ನಾವಿಲ್ಲಿ ಬಳಸ್ತೇವೆ? ಆಪ್ಷನ್ ಎ ಸೋಡಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರಿತೀವಿ, ಆಪ್ಷನ್ ಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ಆಮ್ಲಶಾಮಕವಾಗಿ ಬಳಸುವಂತಹ ಪ್ರತ್ಯಾಮ್ಲ ಆಪ್ಷನ್ ಸಿ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಏನಾಗುತ್ತದೆ? ನೋಡ್ರಿ, ನಮ್ಮ ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಏನಾಗ್ತದೆ? ಆಪ್ಷನ್ ಎ ಹಲ್ಲಿನ ಎನಾಮಲ್ ಗಟ್ಟಿಯಾಗುತ್ತದೆ, ಆಪ್ಷನ್ ಬಿ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ, ಆಪ್ಷನ್ ಸಿ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಹಲ್ಲಿನ ಬಣ್ಣ ಬದಲಾಗುತ್ತದೆ. ನೋಡ್ರಿ, ಬಾಯಿಯ pH ಅಂತಕ್ಕಂಥದ್ದು 5.5ಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ? ನೋಡ್ರಿ, ಏನಾಗುತ್ತಪ್ಪ ಅಂದ್ರೆ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ಆಪ್ಷನ್ ಬಿ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 10ನೆಯ ಪ್ರಶ್ನೆ, ದೇಹದ ಅತ್ಯಂತ ಕಠಿಣ ವಸ್ತು ಮತ್ತು
ಹಲ್ಲಿನ ಎನಾಮಲ್ ಅನ್ನು ಯಾವುದರಿಂದ ಮಾಡಲಾಗಿದೆ? ನೋಡ್ರಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಕಠಿಣ ವಸ್ತು ಮತ್ತು ಹಲ್ಲಿನ ಎನಾಮಲ್ ಅನ್ನು ಯಾವುದರಿಂದ ಮಾಡಲಾಗಿದೆ? ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಸಲ್ಫೇಟ್, ಆಪ್ಷನ್ ಡಿ ಸೋಡಿಯಂ ಫಾಸ್ಫೇಟ್. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ನೋಡ್ರಿ? ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತಕ್ಕಂಥದ್ದು ದೇಹದ ಅತ್ಯಂತ ಕಠಿಣ ವಸ್ತು ಮತ್ತು ಹಲ್ಲಿನ ಎನಾಮಲ್ ಅನ್ನು ನಾವಿಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂದ ಮಾಡಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಏನನ್ನ ಉತ್ಪತ್ತಿ ಮಾಡುತ್ತವೆ? ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಎ ಪ್ರತ್ಯಾಮ್ಲಗಳು, ಆಪ್ಷನ್ ಬಿ ಲವಣಗಳು, ಆಪ್ಷನ್ ಸಿ ಆಮ್ಲಗಳು, ಆಪ್ಷನ್ ಡಿ ನೀರು. ಹಾಗಾದ್ರೆ ನೋಡ್ರಿ, ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದಂತಹ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರೋ ಬ್ಯಾಕ್ಟೀರಿಯಾಗಳು ಏನನ್ನು ಉತ್ಪತ್ತಿ ಮಾಡ್ತಾವಪ್ಪ ಅಂತಂದ್ರೆ ಆಮ್ಲಗಳನ್ನ ಉತ್ಪತ್ತಿ ಮಾಡುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಲ್ಲಿನ ಸವೆತವನ್ನ ತಡೆಗಟ್ಟಲು ಏನು ಬಳಸಬೇಕು? ನೋಡ್ರಿ, ಹಲ್ಲಿನ ಒಂದು ಸವೆತವನ್ನ ತಡೆಗಟ್ಟಲು ಏನನ್ನ ಬಳಸಬೇಕು? ಆಪ್ಷನ್ ಎ ಕೇವಲ ನೀರನ್ನು ಬಳಸಿ ಬಾಯಿ ಸ್ವಚ್ಛಗೊಳಿಸುವುದು, ಆಪ್ಷನ್ ಬಿ ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರುವ ಟೂತ್ ಪೇಸ್ಟ್ ಗಳನ್ನ ಬಳಸುವುದು, ಆಪ್ಷನ್ ಸಿ ಸಿಹಿ ತಿಂಡಿಗಳನ್ನ ಹೆಚ್ಚಾಗಿ ಸೇವಿಸುವುದು, ಆಪ್ಷನ್ ಡಿ ಹುಳಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸುವುದು. ಹಾಗಾದ್ರೆ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರುವಂತಹ ಟೂತ್ ಪೇಸ್ಟ್ ಗಳನ್ನ ಬಳಸಬೇಕು, ಆವಾಗ ಹಲ್ಲಿನ ಸವೆತವನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೇನುನೊಣ ಕುಟುಕಿದಾಗ ನೋವು ಮತ್ತು ಉರಿಗೆ ಕಾರಣವಾಗುವ ಆಮ್ಲ ಯಾವುದು? ನೋಡ್ರಿ, ನಾವು ಸಾಮಾನ್ಯವಾಗಿ ಎಲ್ಲಾದ್ರೂ ಜೇನನ್ನ ಬಿಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದ್ಸಲ ಜೇನು ನೊಣಗಳು ಬಂದು ಕಡಿಬಹುದು, ಹೌದಾ? ಆ ಜೇನು ನೊಣದ ಕಡಿತದಿಂದ ನಮ್ಗೇನಾಗುತ್ತೆ, ಅಲ್ಲಿ ಆ ಕಡಿದಂತ ಜಾಗದಲ್ಲಿ ಉರಿತ ಉಂಟಾಗತ್ತೆ, ಹೌದಾ? ಆ ಉರಿತಕ್ಕೆ ಕಾರಣವಾಗುವಂತಹ ಆಮ್ಲ ಯಾವುದು? ಆಪ್ಷನ್ ಎ ನೋಡ್ರಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಅಸಿಟಿಕ್ ಆಮ್ಲ, ಆಪ್ಷನ್ ಸಿ ಮೆಥನೋಯಿಕ್ ಆಮ್ಲ, ಆಪ್ಷನ್ ಡಿ ಟಾರ್ಟಾರಿಕ್ ಆಮ್ಲ. ಹಾಗಾದ್ರೆ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ನೋಡ್ರಿ, ಮೆಥನೋಯಿಕ್ ಆಸಿಡ್, ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು. ನೋಡ್ರಿ, ಜೇನುನೊಣ ಕುಟುಕಿದಾಗ ನೋವು ಮತ್ತು ಉರಿಗೆ ಕಾರಣವಾಗುವಂತಹ ಆಮ್ಲ ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಜೇನುನೊಣ ಕುಟುಕಿದಾಗ ನೋವು ಮತ್ತು ಉರಿಯಿಂದ ಉಪಶಮನ ನೀಡಲು ಬಳಸುವಂತಹ ಸೌಮ್ಯ ಪ್ರತ್ಯಾಮ್ಲ ಯಾವುದು? ನೋಡ್ರಿ, ಈಗ ತಾನು ನೋಡಿದ ನಾವಿಲ್ಲಿ ಜೇನುನೊಣ ಕುಟುಕಿದಾಗ ನೋವು ಮತ್ತು ಉರಿಯನ್ನ ಉಂಟು ಮಾಡುವಂತಹ ಆಮ್ಲ ಮೆಥನೋಯಿಕ್ ಆಮ್ಲ. ಅದೇ ರೀತಿ ಈ ಉರಿಯಿಂದ ನಾವು ಈ ಉರಿಯನ್ನ ಕಡಿಮೆ ಮಾಡಲು ಹೋಗಲಾಡಿಸಲು ಯಾವ ಪ್ರತ್ಯಾಮ್ಲವನ್ನ ಬಳಸಬೇಕು? ಆಪ್ಷನ್ ಎ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಅಡುಗೆ ಸೋಡಾ, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ನೋಡ್ರಿ,
ಅಡುಗೆ ಸೋಡಾ. ನೋಡ್ರಿ, ಅಡಿಗೆ ಸೋಡಾವನ್ನ ಬಳಸುವುದರಿಂದ ಜೇನುಣ ಕುಟುಕಿದಾಗ ಆಗುವಂತಹ ನೋವು ಮತ್ತು ಉರಿತವನ್ನ ನಾವಿಲ್ಲಿ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಉರಿತದ ನೋವಿಗೆ ಕಾರಣವಾಗುವ ಯಾವ ಆಮ್ಲವನ್ನ ಚುಚ್ಚುತ್ತವೆ? ನೋಡ್ರಿ, ನೀವೆಲ್ಲರ ಸಾಮಾನ್ಯವಾಗಿ ನೋಡಿರ್ತೀರಿ ಈ ತುರಿಕೆ ಗಿಡವನ್ನ. ಅದನ್ನು ತಗೊಂಡು ನಮ್ಮ ಚರ್ಮಕ್ಕೆ ತಾಗಿದಾಗ ನಮಗೇನಾಗುತ್ತೆ, ಆ ಜಾಗದಲ್ಲಿ ಉರಿತ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಹೌದಾ? ಇದಕ್ಕೆ ಕಾರಣವಾಗುವಂತಹ ಆಮ್ಲ ಯಾವುದು? ಆಪ್ಷನ್ ಎ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಬಿ ಮೆಥನೋಯಿಕ್ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಸಿಟ್ರಿಕ್ ಆಮ್ಲ. ಹಾಗಾದ್ರೆ ನೋಡ್ರಿ, ತುರಿಕೆ ಗಿಡಗಳ ಚುಚ್ಚುವ ಕೂದಲುಗಳು ಉರಿತದ ನೋವಿಗೆ ಕಾರಣವಾಗುವಂತಹ ಆಮ್ಲ ಯಾವ್ದಪ್ಪ ಅಂತಂದ್ರೆ ಮೆಥನೋಯಿಕ್ ಆಮ್ಲ. ನೋಡ್ರಿ, ಜೇನುಣ ಕುಟುಕಿದಾಗ ಆಗುವಂತಹ ನೋವು ಮತ್ತು ಉರಿತಕ್ಕೆ ಕಾರಣವಾಗುವಂತಹ ಆಮ್ಲವು ಕೂಡ ಮೆಥನೋಯಿಕ್ ಆಮ್ಲ. ಅದೇ ರೀತಿ ಈ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಉರಿತದ ನೋವಿಗೆ ಕಾರಣವಾಗುವಂತಹ ಆಮ್ಲವು ಕೂಡ ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತುರಿಕೆ ಗಿಡದ ಕಡಿತಕ್ಕೆ ಸಾಂಪ್ರದಾಯಿಕ ಪರಿಹಾರವಾಗಿ ಸಾಮಾನ್ಯವಾಗಿ ಅದರ ಬದಿಯಲ್ಲೇ ಬೆಳೆಯುವಂತಹ ಕಾಡು ಸಸ್ಯ ಯಾವುದು? ನೋಡ್ರಿ, ಎಲ್ಲಿ ತುರಿಕೆ ಗಿಡ ಇರುತ್ತೆ ಅದರ ಪಕ್ಕದಲ್ಲಿಯೇ ಕೂಡ ಒಂದು ಇನ್ನೊಂದು ಸಸ್ಯ ಇರುತ್ತೆ. ಅದೇನ್ ಮಾಡುತ್ತೆ, ಈ ತುರಿಕೆ ಗಿಡದಿಂದ ಆಗುವಂತಹ ಉರಿತವನ್ನ ಈ ಒಂದು ಸಸ್ಯ ಕಡಿಮೆ ಮಾಡ್ತದೆ. ಅದು ಯಾವ ಸಸ್ಯ? ಆಪ್ಷನ್ ಎ ಪುಲ್ಲಂಪುರುಚಿ, ಆಪ್ಷನ್ ಬಿ ಅಲೋವೆರಾ, ಆಪ್ಷನ್ ಸಿ ತುಳಸಿ, ಆಪ್ಷನ್ ಡಿ ಬೇವಿನ ಗಿಡ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ನೋಡ್ರಿ, ಪುಲ್ಲಂಪುರುಚಿ ಅಂತೆ, ಡಾಗ್ ಪ್ಲಾಂಟ್ ಅಂತ. ನೋಡ್ರಿ, ಇನ್ನೊಂದ್ಸಲ ನೀವೆಲ್ಲರೂ ತುರಿಕೆ ಗಿಡವನ್ನ ನೋಡಿದ್ರೆ ಅದ್ರ ಪಕ್ಕದಲ್ಲಿಯೇ ಕೂಡ ಈ ಪುಲ್ಲಂಪುರುಚಿ ಅಥವಾ ಡಾಗ್ ಪ್ಲಾಂಟ್ ಅಂತಕ್ಕಂಥದ್ದು ಬೆಳೆದಿದೆಯಾ ಅಲ್ಲ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿನೆಗರ್ ನಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಆಮ್ಲ ಯಾವುದು? ನೋಡ್ರಿ, ನಾವೆಲ್ಲರೂ ಕೂಡ ಮನೆಗಳಲ್ಲಿ ಅಥವಾ ಇನ್ನೆಲ್ಲ ಹೋಟೆಲ್ಗಳಲ್ಲಿ ಕೂಡ ವಿನೆಗರ್ ಅನ್ನ ಬಳಸೋದನ್ನ ನೋಡಿರ್ತೀವಿ. ಹೌದಾ? ಈ ವಿನೆಗರ್ ನಲ್ಲಿ ನೈಸರ್ಗಿಕವಾಗಿ ದೊರೆಯುವಂತ ಆಮ್ಲ ಯಾವುದು? ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಟಾರ್ಟಾರಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಆಕ್ಸಾಲಿಕ್ ಆಮ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನೋಡ್ರಿ ಯಾವ್ದಪ್ಪ ಆಗುತ್ತಂದ್ರೆ ಆಪ್ಷನ್ ಸಿ ಅಸಿಟಿಕ್ ಆಮ್ಲ. ನೋಡ್ರಿ, ವಿನೆಗರ್ ನಲ್ಲಿ ನೈಸರ್ಗಿಕವಾಗಿ ದೊರೆಯುವಂತ ಆಮ್ಲ ಅಸಿಟಿಕ್ ಆಮ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊಸರಿನಲ್ಲಿ ನೈಸರ್ಗಿಕವಾಗಿ ದೊರೆಯುವ ಆಮ್ಲ ಯಾವುದು? ನೋಡ್ರಿ, ಮೊಸರಿನಲ್ಲಿ ದೊರೆಯುವಂತ ಆಮ್ಲ ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಸಿ ಟಾರ್ಟಾರಿಕ್ ಆಮ್ಲ, ಆಪ್ಷನ್ ಡಿ ಅಸಿಟಿಕ್ ಆಮ್ಲ. ನೋಡ್ರಿ, ಯಾವ್ದು ತಪ್ಪ ಮೊಸರಿನಲ್ಲಿ ಅಂದ್ರೆ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಮೊಸರಿನಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಆಮ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇರುವೆ ಕಡಿತದಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಆಮ್ಲ. ನೋಡ್ರಿ, ಇರುವೆ ಕಡಿತದಿಂದ ದೊರೆಯುವಂತ ಆಮ್ಲ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ನೋಡ್ರಿ ಅಸಿಟಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಮೆಥನೋಯಿಕ್ ಆಮ್ಲ, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂದ್ರೆ ನೋಡ್ರಿ ಆಪ್ಷನ್ ಸಿ ಮೆಥನೋಯಿಕ್ ಆಮ್ಲ. ನೋಡ್ರಿ, ಇರುವೆ ಕಡಿತದಿಂದ ದೊರೆಯುವಂತ ಆಮ್ಲ ಮೆಥನೋಯಿಕ್ ಆಮ್ಲ. ನೋಡ್ರಿ, ಮೆಥನೋಯಿಕ್ ಆಮ್ಲ ಇರುವೆ ಕಡಿತದಿಂದನೂ ಕೂಡ ದೊರೆಯುವ ಆಮ್ಲ ಮೆಥನೋಯಿಕ್ ಆಮ್ಲ. ಜೇನುನೊಣ ಕಡಿತದಿಂದ ದೊರೆಯುವಂತ ಆಮ್ಲ ಮೆಥನೋಯಿಕ್ ಆಮ್ಲ ಮತ್ತು ತುರಿಕೆ ಗಿಡದಿಂದ ದೊರೆಯುವಂತ ಆಮ್ಲ ಕೂಡ ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೋಡ್ರಿ,
ದ್ರಾವಣ ಎ ಯ pH 6 ಮತ್ತು ದ್ರಾವಣ ಬಿ ಯ pH 8 ಆಗಿದ್ದರೆ ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಿದೆ? ನೋಡ್ರಿ, ಇಲ್ಲಿ ನಾವು ಎರಡು ದ್ರಾವಣಗಳನ್ನು ತಗೊಂಡು ದ್ರಾವಣ ಎ ದ pH 6 ಮತ್ತು ದ್ರಾವಣ ಬಿ ದ pH 8. ಹಾಗಾದ್ರೆ ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಹೆಚ್ಚಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡ್ರಿ ದ್ರಾವಣ ಎ, ದ್ರಾವಣ ಬಿ ಎರಡರಲ್ಲೂ ಸಮಾನ, ಆಪ್ಷನ್ ಡಿ ಎರಡಲ್ಲೂ ಅಸಾಧ್ಯ. ಹಾಗಾದ್ರೆ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ದ್ರಾವಣ ಎ. ನೋಡಿ, ದ್ರಾವಣ ಎದಲ್ಲಿ pH ಎಷ್ಟಿದೆ? 6 ಇದೆ. ಇದರಲ್ಲಿ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಹೆಚ್ಚಿದೆ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 20 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಗಳು ನಿಮಗೆ ಉಪಯುಕ್ತ ಆಗಿದ್ರೆ ನಮ್ಮ ತರಗತಿಯನ್ನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ನಮ್ಮ ತರಗತಿಯನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವುದರಿಂದ ನಮಗೆ ಪ್ರೋತ್ಸಾಹವನ್ನ ನೀಡಬೇಕು. ಅದೇ ರೀತಿ ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.